ಏನದು ಸೌಂಡು? ಅಯ್ಯೋ ಏನ್ ಕೇಳ್ತೀಯ ರಾಣಿ ನೀನು? ಏನಾಯ್ತು ಅಂದ್ರೆ ಪಾರು ಅದನ್ನೆಲ್ಲ ಯಾರು ಹೇಳಾರ? ಏನಿಲ್ಲ, ಹೋಗ್ರಿ ಹೋಗ್ರಿ. ಸುಮ್ಕಿರು ಮಾವ, ಸೌಂಡು ಹೊರಗ್ ಬಂದ್ಮೇಲೆ ವಿಷಯನೂ ಹೊರಗ್ ಬರ್ಬೇಕು. ನೀನ್ ಹೇಳು ಪಾರು. ಅದು ನಾನು ಮಾವ ಯಾವಾಗ್ಲೂ ಇಬ್ರು ಮಂಚದ ಮೇಲೆ ಮಲ್ಕೋತಿದ್ವಾ. ಒಂದ್ 2-3 ದಿನದಿಂದ ಮಾವನ್ಗೆ ಪಾಪ ಬೆನ್ನೋವು ಅಂತ ಕೆಳಗ್ ಮಲ್ಕೋತಿದ್ರು, ನಾನು ಮೇಲ್ ಮಲ್ಕೋತಿದ್ದೆ. ಆಮೇಲೆ ನೆನ್ನೆ ರಾತ್ರಿ ಮಲ್ಗುವಾಗ ಮಂಚದ ಮೇಲೆ ಮಲ್ಗಿದ್ನಾ. ಬೆಳಗ್ಗೆ ಕಣ್ಬಿಟ್ಟು ನೋಡೋದ್ರೊಳಗೆ ನಾನು ನನ್ನ ಗಂಡನ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಮಂಜಿ, ನನಗೆಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಮೇಲೊಬ್ಳೆ ಮಲ್ಗಿದ್ದೋಳು ಬೆಳಗ್ಗೆ ಗಂಡನ ಪಕ್ಕ ಬಂದು ಮಲ್ಗಿದ್ದೀನಿ ಅಂದ್ರೆ ನಂಗೆ ಹೆಂಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನನಗೆ ಯಾಕೋ ನನ್ನ ಗಂಡನೇ ಎತ್ಕೊಂಡು ಬಂದು ಅವ್ರ ಪಕ್ಕದಲ್ಲಿ ನನ್ನ ಮಲ್ಸ್ಕೊಂಡಿದ್ದಾನೆ ಅನ್ಸುತ್ತೆ. ಪಾರು ಅಮ್ಮ ಎಂತಿದ್ ಪಾರು, ಸುಮ್ಕಿರು ಪಾರು. ಮಾವ, ನಿನ್ ಪಾರುನ ಮಧ್ಯರಾತ್ರಿ ಮಂಚದಿಂದ ಅಪಹರಣ ಮಾಡಿ ಕೆಳಕ್ ಮನ್ಸ್ಕೊಂಡಿದ್ದು ತಿಟ್ವೆ? ಎಲ್ಲಾನು ಉಂಟಾ? ಇಲ್ಲ ಇಲ್ಲ, ಹಂಗಲ್ಲ ಮಾಡ್ಬಾರ್ದು. ತೆಪ್ಪು ತೆಪ್ಪು ತೆಪ್ಪಂಗಾಯ್ತದೆ. ಗಂಡ ಹೆಂಡತಿರ ಮಧ್ಯೆ ಇದೆಲ್ಲ ತೆಪ್ಪ ಆಗಕ್ಕಿಲ್ಲ. ಸುಮ್ಕಿರಣ ನೀನು. ನಾನು ಅದನ್ನೇ ಹೇಳ್ತಿದ್ದೀನಿ ರಾಣಿ, ಇದೆಲ್ಲ ತಪ್ಪಲ್ಲ ಅಂತ. ಆದ್ರೂ ನೋಡು ಎದ್ರುಕೊಂಡು ಹೆಂಗ್ ನಿಂತಿದ್ದಾರೆ ಅಂತ. ಪಾರು, ಬೆಳಗ್ಗೆ ಯಾಕೆ ಪಾರು ರೋಚಿಕಿದ್ಯಾ? ಇಲ್ಲೇ ಇದ್ರೆ ನನ್ನ ಮಾನ ಮರದಿ ₹2,000 ಹರಾಜಾಗೋಯ್ತದೆ. ನಂಗೆ ಹೊಸಿ ಅರ್ಜೆಂಟ್ ಕಳ್ಸದೆ, ಈಗ ಮುಗಿಸ್ಬಿಟ್ಟು ಬರ್ತೀನಿ. ಮಾವ, ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತೀಯ ಮಾವ? ಅಯ್ಯೋ, ನನ್ಗೆ ಗೆಲುವು ಹಾಕಿಲ್ಲ. ನನ್ನ ಜೀವ ಇರೋ ಗಂಟ ನಿನ್ ಜೊತೆನೆ ಇರ್ತೀನಿ. ಈಗ ಬರ್ತೀನಿ ಬಿಡು. ಬರ್ತೀನಿ. ವಾ, ಈಟೇನಾ? ನಾನೇನೋ ಅನ್ಕೊಂಡಿದ್ದೆ. ಸರಿ ಕಣಕ್ಕೆ, ನಾನು ಬರ್ತೀನಿ. ತಿಂಡಿ ಮಾಡ್ಬೇಕು. ಪಾರು, ನಾನು ಬರ್ತೀನಿ. ಕುಮಾರಿ ಮಂಜುಳಾ ಅಲಿಯಾಸ್ ಮಂಜಿ ಅವರೇ, ನೀವಿಲ್ಲೇ ಇರಿ. ಪಾರು, ಮದ್ವೆ ಕೆಲಸ ಮಾಡೋದಕ್ಕೆ ಅಂತ ಬಂದಿರೋದಲ್ವಾ? ಮದ್ವೆ ಕೆಲಸ ಆದ್ಮೇಲೆ ಸೀದಾ ಹೋಗ್ತಾ ಇರ್ಬೇಕು. ಅಕಸ್ಮಾತ್ ಮತ್ತೆ ಮನೆಯವ್ರನ್ನ ನೋಡ್ಬೇಕು ಅನ್ಸಿದ್ರೆ ಬರ್ಬೇಕು, ಮತ್ತೆ ಕೆಲಸ ಮಾಡಬೇಕು, ಹೋಗ್ತಾ ಇರ್ಬೇಕು. ಇದ್ರ ಮಧ್ಯದಲ್ಲಿ ನನಗೆ ಮಾವನ ಮೇಲೆ ಪ್ರೀತಿ ಇಲ್ಲ, ನಾನು ಶಿವು ಮಾವನ ಕಿತ್ಕೋತೀನಿ ಅಂತೆಲ್ಲ ಅಂದ್ಕೊಂಡು ಹುಷಾರ್.